ನಮಸ್ಕಾರ ಎಲ್ಲರಿಗೂ. ಇದು ನಮ್ಮನೆ ಚೆನ್ನೆಮಣೆ. ಇದು ತುಂಬ ವರ್ಷಗಳೇ ಆಗಿದೆ, ನಮ್ಮ ಅಜ್ಜಿ ಕಾಲದ್ದು ಅನ್ಕೋತೀನಿ. ಈ ಚೆನ್ನೆಮಣೆನ ಅಳುಗುಳಿ ಮನೆ ಅಂತಲೂ ಕರೀತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ. ಕರ್ನಾಟಕದ ಗ್ರಾಮೀಣ ಜಾನಪದ ಆಟ. ಇದು ಜನಪ್ರಿಯ ಆಟ ಕೂಡ ಹೌದು. ಒಟ್ಟು 2 ಸಾಲುಗಳಿರುತ್ತೆ. ಪ್ರತಿ ಸಾಲಲ್ಲೂ 7 ಗುಳಿಗಳಿರುತ್ತೆ, ಅಂದರೆ ಮನೆಗಳು. ಒಟ್ಟು 14 ಗುಳಿಗಳಿರುತ್ತೆ. ಈ ಆಟಕ್ಕೆ ಮಂಜುಟ್ಟಿಕಾಯಿಗಳು ಅಥವಾ ಹುಣಸೆ ಬೀಜಗಳು ತಗೋಬೋದು. ಏನೂ ಇಲ್ಲ ಅಂದರೆ ಸಣ್ಣದಾಗಿರುವಂಥ ಕಲ್ಲುಗಳನ್ನು ಕೂಡ ಯೂಸ್ ಮಾಡಿಕೊಂಡು ಆಟ ಆಡಬಹುದು. ಪ್ರತಿ ಗುಳಿಗೆ ಅಂದರೆ ಮನೆಗೆ 5 ಕಾಯಿಗಳಂತೆ ಹಾಕ್ತಾ ಹೋಗಬೇಕು. ಇದರಲ್ಲಿ ಇಬ್ಬರು ಆಟಗಾರರು ಎದುರು ಬದರಾಗಿ ಕುಳಿತು ಆಟ ಆಡಬೇಕು. ಪ್ರತಿ ಮನೆಗಳನ್ನು 5ರಂತೆ ಹಾಕ್ತಾ ಹೋಗಿ ಸಾಲಲ್ಲಿ ಹಾಕ್ತಾ ಹೋಗಬೇಕು. ಆಟಗಾರರು ಯಾರಾದರೂ ಒಬ್ಬರು ಯಾವುದಾದ್ರೂ ಒಂದು ಗುಳಿಯಿಂದ ಕಾಯಿಯನ್ನು ತೆಗೆದುಕೊಂಡು ಆಟ ಆರಂಭಿಸಬೇಕು. ಇಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಬ್ಬರೂ. ತೆಗೆದುಕೊಂಡ ಕಾಯಿಗಳನ್ನು ಕ್ಲಾಕ್ ವೈಸಲ್ಲಿ ಹಾಕ್ತಾ ಹೋಗಬೇಕು. ಅಂದರೆ ನಾವು ಪ್ರದಕ್ಷಿಣೆ ಹಾಕ್ತೀವಲ್ಲ, ಆ ರೀತಿ ಹಾಕ್ತಾ ಹೋಗಬೇಕು. ಒಂದೊಂದು ಗುಳಿಗೆ ಒಂದೊಂದು ಕಾಯಿನ ಹಾಕ್ತಾ ಸಾಗಬೇಕು. ಕಾಯಿ ಮುಗಿದಾಗ ಮುಂದಿನ ಒಂದು ಗುಳಿಯಲ್ಲಿ ಕಾಯಿನ ಎತ್ಕೊಂಡು ಆಟ ಮುಂದುವರಿಸ್ತಾ ಹೋಗಬೇಕು. ಒಂದು ಗುಳಿಗೆ ಒಂದು ಕಾಯಿ ಹಾಕಿದಾಗ ಆ ಗುಳಿ ಖಾಲಿಯಾಗಿರುತ್ತೆ. ಖಾಲಿ ಆದಮೇಲೆ ಅದರ ಮುಂದಿನ ಗುಳಿಗಳಲ್ಲಿ ಕಾಯಿಗಳಿದ್ದರೆ ಆ ಗುಳಿಯನ್ನು ಸವರ್ಬಿಟ್ಟು ಅದರ ಮುಂದಿನ ಗುಳಿಯಲ್ಲಿರುವ ಕಾಯಿಗಳನ್ನು ತಗೋಬೇಕು. ಅದು ನಮ್ಮದಾಗತ್ತೆ. ಯಾರು ಆ ಖಾಲಿ ಮನೆನ ಸವರಿ ತಗೊಂಡಿರ್ತಾರಲ್ವ, ಸೊ ಅವ್ರದ್ದು ಆಗಿರುತ್ತೆ. ನೆಕ್ಸ್ಟು ಮನೆಗಳಲ್ಲಿ ಕಾಯಿಗಳನ್ನ ಯಾವುದಾದ್ರೂ ಒಂದು ನೆಕ್ಸ್ಟ್ ಸರತಿಯಲ್ಲಿ ಇನ್ನೊಬ್ರು ಆಪೋಸಿಟ್ ಇದ್ದವರು ತಗೋಬೇಕು. ಹೀಗೆ 3 ಕಾಯಿಗಳು ಯಾವುದಾದ್ರೂ ಒಂದು ಮನೆಯಲ್ಲಿ 3 ಕಾಯಿಗಳೇನಾದರೂ ಸಿಕ್ತು ಅಂದರೆ ಆ ಕಾಯಿನೂ ನಮ್ಮದೇ ಆಗತ್ತೆ. ಸೊ ಅದು ಕರ ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಅದನ್ನು ಕರೀತಾರೆ. ಎಲ್ಲ ಕಾಯಿಗಳು ಮುಗಿಯೋವರೆಗೂ ಹೀಗೇ ಆಟ ಆಡಬೇಕು ಸಾಲಲ್ಲಿ. ಒಬ್ಬರಾದ್ಮೇಲೆ ಒಬ್ಬರು. ಕೊನೆಯಲ್ಲಿ ಯಾರ ಬಳಿ ಹೆಚ್ಚು ಕಾಯಿಗಳಿರುತ್ತೆ ಅವರು ವಿನ್ನರ್ ಆಗ್ತಾರೆ. ಆಮೇಲೆ ಮತ್ತೆ ಕಾಯಿಗಳನ್ನು ಹಾಕ್ತಾ ಹೋಗಬೇಕು. 5 ಕಾಯಿಗಳಂತೆ ಎಲ್ಲ ಪ್ರತಿ ಗುಳಿಗಳಿಗೂ ಹಾಕ್ತಾ ಹೋಗಬೇಕು. ಯಾವುದು ಒಬ್ಬರ ಹತ್ರ ಕಮ್ಮಿ ಇರುತ್ತಲ್ವ ಕಾಯಿಗಳು, ಅವ್ರದ್ದು ಹತ್ರ ಮನೆಗಳಲ್ಲಿ ಒಂದಕ್ಕೆ ಫಿಲ್ ಮಾಡೋದಕ್ಕಾಗೋದಿಲ್ಲ. ಸೊ ಆವಾಗ ಅದನ್ನು ಬ್ಲಾಕ್ ಮಾಡಬೇಕು. ಆ ಮನೆ ಬಿಟ್ಟು ನೆಕ್ಸ್ಟ್ ಆಡ್ತಾ ಹೋಗಬೇಕು. ಹೀಗೆ ಯಾರ ಹತ್ರ ಖಾಲಿ ಮನೆಗಳು ತುಂಬ ಇರುತ್ತೋ ಅವ್ರು ಸೋಲ್ತಾರೆ, ಆಪೋಸಿಟ್ ಇದ್ದವರು ಗೆಲ್ತಾರೆ ಅಂತ. ಚೆನ್ನಾಗಿದೆ ಅಲ್ವಾ ಇದು? ನೀವು ಟ್ರೈ ಮಾಡಿ, ಅಮೆಝಾನಲ್ಲಿ ಸಿಗುತ್ತೆ.